ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೈಕುಂಠ ಏಕಾದಶಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ನಾವಿವತ್ತು ಹೋಗ್ತಿರೋದು ವೆಂಕಟೇಶ್ವರ ದೇವಸ್ಥಾನ ತುಮಕೂರಲ್ಲಿರೋದು. ಆ್ಯಂಡ್ ಬಂದು ಇವಾಗ ರೀಚ್ ಆಗಿದ್ದೀವಿ. ಅಮ್ಮ ಪೂಜೆಗೆ ಹಣ್ಣು ಕಾಯಿ ತಗೋತಾ ಇದ್ದಾರೆ. ಆನೆ ಹತ್ರ ಆಶೀರ್ವಾದ ತೊಗೊಂಡು ಅಪ್ಪ ನಾಮ ಹಾಕ್ಸ್ಕೊತಾರೆ. ಅವ್ರಿಗೆ ತುಂಬ ರೂಢಿ ಇದೆ ಹಾಕಿಸ್ಕೊಂಡು. ನಮ್ಮ ಮನೆ ದೇವ್ರ ಮೇಲ್ಕೋಟೆ ಅಲ್ಲಿಗೆ ಹೋದಾಗೆಲ್ಲ ಹಾಕ್ಸ್ಕೊತಾನೆ ಇರ್ತಾರೆ. ನೆಕ್ಸ್ಟ್ ಅಪ್ಪ ಮತ್ತು ನಾನು ಇಬ್ಬರ ದರ್ಶನಕ್ಕೆ ಹೋಗಿದ್ವಿ. ಅಮ್ಮ ಮತ್ತು ಪಾಪು ಆಚೆನೇ ಇದ್ದರು. ತುಂಬ ಜನ ಇದ್ದರು, ಒಳಗಡೆ ಹೋಗೋಕೆ ಆಗ್ತಾಯಿರಲಿಲ್ಲ ಪಾಪು ಕರ್ಕೊಂಡು. ಅದಕ್ಕೆ ಅಮ್ಮ ನಾನು ಆಚೆನೇ ಇರ್ತೀನಿ, ನೀವಿಬ್ಬರು ಹೋಗಿ ಬನ್ನಿ ಅಂದರು. ಅದಕ್ಕೆ ಅಪ್ಪ ನಾನು ಹೋಗಿ ಬಂದ್ವಿ. ಆ್ಯಂಡ್ ಈ ದೇವಸ್ಥಾನಕ್ಕೆ ನಾನು ಫಸ್ಟ್ ಬಂದಿರೋದು ತುಮಕೂರಲ್ಲಿದೆ, ಬಟ್ವಾಡಿ ಹತ್ರ. ತುಮಕೂರಲ್ಲೇ ಇದ್ದರೂ ನಾನು ಫಸ್ಟ್ ಟೈಮ್ ಬಂದಿರೋದು. ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನೋಡೋಕ್ಕೆ ಚೆನ್ನಾಗಿದೆ ದೇವಸ್ಥಾನ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ಗೋವಿಂದ ಹರಿ ಗೋವಿಂದ. ದೇವ್ರ ದರ್ಶನ ಮುಗೀತು. ವೆಂಕಟೇಶ್ವರಂದು ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ಇಲ್ಲೇ 2-3 ದೇವರಿತ್ತು, ಗಣೇಶ, ಲಕ್ಷ್ಮಿ ಮತ್ತು ರಾಮ. ಅದರದ್ದು ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಎಲ್ಲ ದೇವ್ರುಗಳಿಗೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಆ್ಯಂಡ್ ಇವಾಗ ಪ್ರಸಾದ ಇಸ್ಕೊಳಕ್ಕೆ ಬಂದಿದ್ವಿ. ದೇವಸ್ಥಾನದಿಂದ ವಿಶಾಲ್ ಮಾರ್ಟಿಗೆ ಬಂದ್ವಿ. ಮನೆಗೆ ಸ್ವಲ್ಪ ದಿನಸಿ ಐಟಮ್ಸ್ ಬೇಕಿತ್ತು ತೊಗೊಂಡೋಗ್ಲಿಕ್ಕೆ. ನನಗಂತೂ ಪಾಪುನ ಎತ್ಕೊಂಡು ಸಾಕಾಯಿತು. ಪಾಪು ನಾನೇ ಎತ್ಕೊಂಡಿದ್ದೆ ಬಂದಾಗಿಂದ. ಅದಕ್ಕೆ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತಿನ ಬ್ಲಾಗ್ ಇದಾಗಿತ್ತು ಅಂತ ಹೇಳ್ತಾ, ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.